ಜಂಟಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಸಂಘರ್ಷ. ವಿಧಾನಸಭೆ ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣದ್ದೇ ಚರ್ಚೆ ಆಗ್ತಾ ಇದೆ. ರಾಜ್ಯಪಾಲರ ನಡೆ ಸರಿಯಲ್ಲ ಅಂತ ಕಾಂಗ್ರೆಸ್ ಸದಸ್ಯರು ವಾಗ್ದಾಳಿ ನಡೆಸಿದ್ದಾರೆ. ನಿನ್ನೆಯಿಂದ ಶುರುವಾಗಿರೋದು, ನಿನ್ನೆ ರಾಜ್ಯಪಾಲರ ಭಾಷಣದ ಮೂಲಕ ಅಧಿವೇಶನ ಆರಂಭ ಆಯಿತು. ಆದರೆ ನಿನ್ನೆಯ ದಿನ ರಾಜ್ಯಪಾಲರ ಭಾಷಣವೇ ಬಹಳ ಜೋರಾಗಿ ಚರ್ಚೆ ಆಯಿತು. ಯಾಕಂದ್ರೆ ಸರ್ಕಾರ ಕೊಟ್ಟಂತ ಭಾಷಣವನ್ನ ಓದದೆ ರಾಜ್ಯಪಾಲರು ಕೇವಲ ಸ್ವಾಗತವನ್ನ ಮಾತ್ರ ಮಾಡಿ ಎರಡೇ ಸಾಲಿನಲ್ಲಿ ತಮ್ಮ ಭಾಷಣ ಮುಗಿಸಿದ್ರು. ಅದೇ ಇವತ್ತು ಚರ್ಚೆ ಆಗ್ತಾ ಇದೆ. ರಾಜ್ಯಪಾಲರ ನಡೆ ಸರಿಯಲ್ಲ ಅಂತ ಕಾಂಗ್ರೆಸ್ನ ಸದಸ್ಯರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಗವರ್ನರ್ಗೆ ಅಡ್ಡಿಪಡಿಸಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಕಾಂಗ್ರೆಸ್ ಸದಸ್ಯರಿಂದ ಗೂಂಡಾವರ್ತನೆ ಅಂತ ಛಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ಕೊಟ್ಟರು. ಹರಿಪ್ರಸಾದ್ ವರ್ತನೆಯೇ ಸರಿ ಇಲ್ಲ, ನಾವು ಸಹಿಸ್ಕೋಬೇಕಾ? ಸದನದಿಂದ ಹರಿಪ್ರಸಾದ್ರನ್ನ ಅಮಾನತು ಮಾಡುವಂತೆ ಬಿಜೆಪಿ ಆಗ್ರಹಿಸಿದೆ. ಎರಡೂ ಸದನದಲ್ಲೂ ಬಿಜೆಪಿ ಕಾಂಗ್ರೆಸ್ ಸದಸ್ಯರ ನಡುವೆ ವಾಕ್ಸಮರ ಜೋರಾಗಿದೆ. ನಿನ್ನೆ ಸದನದಲ್ಲಿ ಒಂದು ಹೈಡ್ರಾಮಾ ಆದ್ರೆ ಇವತ್ತು ಸದನ ಆರಂಭ ಆಗ್ತಾ ಇದ್ದಂತೆ ಇದೇ ವಿಚಾರವನ್ನ ಮುಂದೆ ಇಟ್ಕೊಂಡು ಎರಡೂ ಪಕ್ಷದಲ್ಲೂ ವಾಕ್ಸಮರ ಜೋರಾಗಿದೆ. ಕ್ರಮ ತಗೋಬೇಕಾದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಬರೀತೀವಿ, ಕ್ರಮ ಹೇಳ್ತೀವಿ. ಮಾನ್ಯ ಸಭಾಪತಿಗಳೇ, ಸದನದಲ್ಲಿ ಚರ್ಚೆ ಮಾಡ್ಬೇಕಾದ್ರೆ ನೋಟಿಸ್ ಕೊಡಬೇಕು. ಮಾನ್ಯ ಸಭಾಪತಿಗಳೇ, ಈ ದುಂಡಾವರ್ತಿ ಕೂಡಿ ನಾ ಮಾಡ್ತೀನಿ, ನೀವು ಕೂಡಿ ನಾ ಮಾಡ್ತೀನಿ. ನಾ ಹೇಳುದು ಕೇಳಿ. ಒಂದ್ ನಿಮಿಷ ಕೂಡ್ರಿ. ಅಲ್ಲ ನಾನು ಮಾತಾಡಕ್ ಬಿಡಿ. ನೀವು ಕೂಡ್ರಿ ಒಂದ್ ನಿಮಿಷ ನೋಡಿ. ಒಂದ್ ನಿಮಿಷ ನಾ ಹೇಳ್ತೀನಿ, ಕೂಡಿ ಕುತ್ಕೊಂಡು ನಾ ಹೇಳ್ತೀನಿ ನೋಡಿ. ಒಂದ್ ನಿಮಿಷ ಹೇಳ್ತೀನಿ ನಿಮಗೆ ನೋಡಿ. ನಾ ಹೇಳ್ತೀನಿ ಒಂದ್ ನಿಮಿಷ ನಿಮ್ಗೆ ಒಂದ್ ನಿಮಿಷ. ನೀವು ನನಗೇನು ಪತ್ರ ಕೊಟ್ಟಿರಿ, ಪತ್ರ ಕೊಟ್ಟದ್ದಕ್ಕೆ ಇದನ್ನ ಏನ್ ಮಾಡಬೇಕು ಅನ್ನೋದನ್ನ ನಾನು ಸಂಬಂಧಪಟ್ಟವ್ರು ತಿಳಿಸಿದ್ದೀನಿ. ಇದ್ರ ಬಗ್ಗೆ ನಾನು ತೀರ್ಮಾನ ನಿಮ್ಗೆ ಕೊಡ್ತೀನಿ. ಈಗ ನೀವು ನೋಟಿಸ್ ಕೊಟ್ಟಿಲ್ಲ, ನೋಟಿಸ್ ಕೊಡೋದ್ರಲ್ಲಿ ಮಾತಾಡಕ ನನಗೆ ಪರ್ಮಿಷನ್ ಕೊಡಕ ಯಾವುದೇ ಪರಿಸ್ಥಿತಿ ಇಲ್ಲ. ಅದಕ್ಕೆ ನೀವು ನೋಟಿಸ್ ಕೊಡಿ, ನಾನು ವಿಶೇಷ ಅಧಿವೇಶನವನ್ನು ಕೇಳ್ತೀನಿ. ಒಂದ್ ನಿಮಿಷ ಕೇಳಿ. ಅವರು ರಾಜ್ಯಪಾಲರಿಗೆ ಗಲಾಟೆ ಮಾಡಿದ್ರ ಬಗ್ಗೆ ಮಾತಾಡಿದ್ರು. ಅವರೇ ಮಾತಾಡಿ. ಈಗ ತೆಗಿ, ರೆಕಾರ್ಡ್ ತೆಗಿ. ಮಾತಾಡಿದ್ರು. ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ ಹರಿಪ್ರಸಾದ್ ಅಡ್ಡಿಪಡಿಸಿದಂತ ವಿಚಾರ. ಬಿಕೆ ಹರಿಪ್ರಸಾದ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದಂತ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ಈ ಲಫಂಗರಿಂದ ನಾವು ಪಾಠ ಕಲಿಯೋದು ಬೇಕಾಗಿಲ್ಲ, ಪೋಕ್ಸೋ ಕೇಸ್ನಲ್ಲಿರೋ ಲಫಂಗರು ಇವರು ಅಂತ ಬಿಕೆ ಹರಿಪ್ರಸಾದ್ ರಿಯಾಕ್ಟ್ ಮಾಡಿರೋದು. ಇವರಿಂದ ಪಾಠ ಕಲಿಯೋ ಅವಶ್ಯಕತೆ ಇಲ್ಲ ಅಂತ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಅದೆಲ್ಲ ಮಾಮೂಲಿ. ಕೂಡಿ ಬಂದ್ರಿ
ಹೇಳ್ತೀನಿ ನಾ ಹೇಳ್ತೀನಿ ಕೇಳಕ್ ಬಿಡಿ ನನಗೆ ಕೇಳಕ್ ಬಿಡಿ ಈಗ ಕ್ರಿಯಾಲೋಪ ಹೇಳ್ತೀನಿ ಕೇಳಿ. ಸಂವಿಧಾನಿಕ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಅಪ್ಪಣೆ ಮಾಡಿದ್ದಾರೆ. ಯಾಕಂದ್ರೆ ಈ RSS ಅವರು ಯಾವತ್ತೂ ಬೇಕಾಗಿಲ್ಲ. ಜಂಟಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲ ಸಂಘರ್ಷ. ರಾಜ್ಯಪಾಲರಿಗೆ ಅಗೌರವ ತೋರಿದ್ದಾರೆ ಅಂತ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ವಿಧಾನಸಭೆ ಕಲಾಪದ ಆರಂಭದಲ್ಲೇ ಅಶೋಕ್ ಪ್ರಸ್ತಾಪ ಮಾಡಿದ್ರು. ರಾಜ್ಯಪಾಲರನ್ನ ಎಲ್ಲರೂ ಸೇರಿ ಅಬಲರಾಗಿ ಮಾಡಿಬಿಟ್ಟಿದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅಶೋಕ್. ಕೆಲವೇ ವಿಚಾರ. ಈಗ ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಬಹಳ ಗೌರವದಿಂದ ತಾವು ಹೋಗಿದ್ರಿ ಬ್ಯಾಂಡ್ ಓಡಿಸಿ ಬ್ಯಾಂಡ್ ಸೌಂಡ್ ಎಲ್ಲ ಮಾಡಿ ಕರ್ಕೊಂಬಂದ್ರಿ ತಾವೆಲ್ಲರೂ ಕೂಡ. ಅವರು ರಾಜ್ಯಪಾಲರ ಭಾಷಣವನ್ನ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದಾರೆ. ಕೊನೆಗೆ ಜೈ ಹಿಂದ್ ಅಂತ ಹೇಳಿದ್ದಾರೆ. ಹೋಗ್ಬೇಕಾದ್ರೆ ನೀವು ಜೊತೆಲಿ ಬಂದಂತ ಅಷ್ಟು ಜನ ನೀವು ಕರ್ಕೊಂಬರೋವಾಗ ಗೌರವಿತವಾಗಿ ಕರ್ಕೊಂಬಂದ್ರಿ. ಹೋಗ್ಬೇಕಾದ್ರೆ ನೀವ್ ಯಾರು ಅವ್ರ ಬೆಂಬಲಕ್ಕೆ ಬರ್ಲಿಲ್ಲ. ಯಾರು ಹೇಳಿದ್ದು? ನಾನೇ ಹೇಳ್ತಾ ಇದ್ದೀನಲ್ಲ. ವಿಡಿಯೋ ನೋಡಿ, ಅಧ್ಯಕ್ಷರೇ, ನೀವು ದಾಖಲೆ ನೋಡಿನೇ ಮಾತಾಡಿ. ಇಲ್ಲಿ ವಿಡಿಯೋ ನೋಡಿ. ಇಲ್ಲಿ ಹರಿಪ್ರಸಾದ್ ಅವರು ಹೇಳಿದ್ದಾರೆ ನನ್ನ ಬಟ್ಟೆ ಎಲ್ಲ ಹರಿದಾಕ್ಬಿಟ್ರು ಅಂತ. ಅಲ್ಲ ಇರ್ಲಿ, ಬಟ್ಟೆ ಹರಿದಾಕಿದ್ರೆ ವಿಧಾನಸಭೆಯಲ್ಲಿ ಬಟ್ಟೆ ಹರಿದಾಕಿದ್ರೆ ದೊಡ್ಡ ವಿಚಾರ ಅಲ್ಲ ಅಧ್ಯಕ್ಷರೇ. ಒಬ್ಬ ಸದಸ್ಯ, ಸೀನಿಯರ್ ಸದಸ್ಯ, ಜನರಲ್ ಸೆಕ್ರೆಟರಿ ಆಗಿದ್ದವ್ರು ಕಾಂಗ್ರೆಸ್ ಪಾರ್ಟಿಗೆ, ಅವರೇ ಬಟ್ಟೆ ಹರಿದಾಕೊಂಡು ಅಲ್ಲ ಅವ್ರು ಹೇಳಿದ್ದು ಹರಿದಾಕಿದಾರೆ ಅಂತ. ಯಾರು ಹರಿದಾಕಿದ್ರು? ಅವ್ರ ಹೆಸರು ಹರಿಪ್ರಸಾದ್. ಹರಿದೋಯ್ತು, ಪ್ರಸಾದದ್ದು ಹರಿದೋಯ್ತು, ಹರಿಪ್ರಸಾದ್ ಹರಿದೋಯ್ತು. ಅವ್ರ ಬಟ್ಟೆ ಹರಿದೋಯ್ತದೆ. ಅದನ್ನ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡು ಯಾರು ತಗೊಂಡ್ಬೇಕು? ನೀವೀಗ ಅವ್ರ ಅಧಿವೇಶನಕ್ಕೆ ನೀವೇನ ಅಲ್ಲಿ ಹೋಗಿದ್ರೆ, ಮೇಲ್ಮನೆಗೆ ಹೋಗಿ ನೀವು ಕೂತ್ಕೊಂಡಿದ್ರೆ ಅಲ್ಲಿನ ಸಭಾಪತಿ ಆಕ್ಷನ್ ತಗೊಬೇಕಾಯ್ತು. ನೀವು ಒಬ್ಬ ಸದಸ್ಯನ ಬಟ್ಟೆ ಹರಿದು ಹಾಕಿದ್ರೆ, ನೀವು ಏನೂ ಆಗಿಲ್ಲ ಅಂತ ಹೇಳಿದ್ರೆ ಅದು ನಿಮ್ ಪೀಠಕ್ಕೆ ಅಗೌರವ ಆಗ್ತೈತೆ ಅಧ್ಯಕ್ಷರೇ. ಹೌದು, ಬಟ್ಟೆ ಅವರು ಮೀಡಿಯಾದಲ್ಲಿ ಹೋಗಿ ಏನ್ ಮಾತಾಡಿದ್ದಾರೆ ಗೊತ್ತೇನು? ಅಧಿವೇಶನದಲ್ಲಿ ರಾಜ್ಯಪಾಲರು ರಾಷ್ಟ್ರಗೀತೆಗೆ ಗೌರವ ಕೊಡಲಿಲ್ಲ, ರಾಷ್ಟ್ರಗೀತೆಗೆ ಅಗೌರವ ಮಾಡಿದ್ದಾರೆ ಅಂತ ಕಾನೂನು ಸಚಿವರು ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಗವರ್ನರ್ ವಿರುದ್ಧ ಎಚ್.ಕೆ. ಪಾಟೀಲ್ ಕಿಡಿಕಾರಿದ್ರು. ಎಲ್ಲಾ ಸಾಕ್ಷಿಗಳಿವೆ, ಆಡಿಯೋ ವಿಡಿಯೋ ರೆಕಾರ್ಡ್ಸ್ ಇದೆ. ರಾಜ್ಯಪಾಲರು ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ಎಚ್.ಕೆ. ಪಾಟೀಲ್ ಹೇಳಿಕೆ ಕೊಟ್ಟರು. ಗೊಂದಲದೊಳಗೆ, ಯಾವುದೋ ಒತ್ತಡದೊಳಗೆ ಅವರು ತಕ್ಷಣ ಬಿಟ್ಟು ಹೋಗ್ಬಿಡ್ಬೇಕು ಅಂತೇಳಿ ಅವ್ರು ನಿರ್ಣಯ ಮಾಡಿ ಹೋಗಿದ್ರು ಅಂದ್ರೆ ಅವರು ಈ ತಪ್ಪನ್ನು, ಸಂವಿಧಾನದ ವಿರೋಧಿ ಕ್ರಮವನ್ನು ನ್ಯಾಷನಲ್ ಎಂಥಮ್ಗೆ ಕೊಡಬೇಕಾಗಿರ್ತಕ್ಕಂಥ ಗೌರವವನ್ನು ಕೊಡದೇ ಇದ್ದಿದ್ರೆ, ಮಾನ್ಯ ಅಶ್ವಥ್ ನಾರಾಯಣ ಅವ್ರಿಗೆ ಹೇಳ್ತೀನಿ, Article 51 of the Constitution says that every one of us abide to respect the national anthem, whether it is governor or a common citizen. Section 51 is violated. The Section 176(1) is violated. Section 163 is ignored. ಇವೆಲ್ಲ ರಾಜ್ಯಪಾಲರು ಮಾಡಿದ ಮೇಲೂ ನಾವೇನು ಹೇಳಿದ್ವಿ? ರಾಜ್ಯಪಾಲರು ಕನ್ನಡ ನಾಡಿನ ಜನರ ಕ್ಷಮೆ ಕೋರಲಿ, ರಾಜ್ಯಪಾಲರು ಈ ಘನವೆತ್ತ ಸದನದ ಕ್ಷಮೆ ಕೋರಲಿ, ಕ್ಲೋಸ್ ಮಾಡೋಣಂತ ನಾವು ಹೇಳಿದ್ರೆ, ನೀವು ಪಕ್ಷ ರಾಜಕಾರಣವನ್ನು ಇದರೊಳಗೆ ತಗೊಂಡು ಬಂದು ರಾಜ್ಯಪಾಲರಿಗೆ ನೀವು ಡಿಫೆಂಡ್ ಮಾಡ್ತಕ್ಕಂಥ, ಸಂವಿಧಾನವನ್ನು ಧಿಕ್ಕರಿಸ್ತಕ್ಕಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ಇದು ಸರ್ವ ರೀತಿಯಿಂದ ಸರಿಯಾದದ್ದಲ್ಲ.
ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಚರ್ಚೆ ವೇಳೆ ವಾಕ್ಸಮರ ಆಗಿದೆ. ಸುರೇಶ್ ಕುಮಾರ್ ಮಾತಿಗೆ ಸಚಿವ ಬೈರತಿ ಸುರೇಶ್ ಮಧ್ಯಪ್ರವೇಶ ಮಾಡಿದ್ರು. 9 ತಿಂಗಳ ಬದಲು 7 ತಿಂಗಳಿಗೆ ಹುಟ್ಟಿದ್ದೀರಾ ಅಂತ ಸುರೇಶ್ ಕುಮಾರ್ ಕೇಳ್ತಾರೆ. ಸುರೇಶ್ ಕುಮಾರ್ ಹೇಳಿಕೆಗೆ ಪ್ರಿಯಾಂಕ್, ಬೈರತಿ ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು. As a ruling party chief, as a leader of the Congress legislature party, ಅವ್ರು ಬೇಕಾದ ಮಾತಾಡ್ಲಿ, not the governor. ಗವರ್ನರ್ ಒಂದು ನಿಮಿಷ ಬರೀತೀವಿ ಸರ್, ಇನ್ನು ತುಂಬಾ ದಿವಸ ಬೇಕು ಮಾತಾಡಕ್ಕೆ. It takes time. ಕೂತ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ನೋಡ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಬಡ್ಜೆಟ್ ಭಾಷಣದಲ್ಲಿ ಅವ್ರದ್ದು ತೆಗಿರೋದು ಇನ್ನು ಸದನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗ ಮಾತಾಡ್ತಿದ್ದಾರೆ ನೋಡಿ. ಪ್ರತಿಪಕ್ಷ ನಾಯಕರು ನೋಡಿ, ನೀವು ಯಾಕೆ ಚರ್ಚೆ ಮಾಡ್ತಪ್ಪ? ರಾಷ್ಟ್ರಗೀತೆಯನ್ನು ಶುರು ಮಾಡಿದ್ರ? ರಾಷ್ಟ್ರಗೀತೆ ಅವ್ರಿಗೆ ಕೇಳ್ಬೇಕಾಗಿತ್ತು, ಶುರುನೇ ಮಾಡಿರ್ಲಿಲ್ವಲ್ಲ ಇವರು. ಅವ್ರೇನಾರು ಸರ್, ಅವ್ರ ಏಜಿಗೆ ಎಲ್ಲರೂ ಓಡೋಕ್ಕಾಗತ್ತಾ? ಮಾಡ್ತೀರಿ ಅಶ್ವಥ್ ನಾರಾಯಣ ಡಿಪೆಂಡ್ ಮಾಡ್ತಾರೆ. ಅವ್ರಿಗೆ ಉತ್ತರ ಕೊಡ್ಬೇಡಿ ಸರ್, ಅವ್ರಿಗೆ ಉತ್ತರ ಎಲ್ಲಿ ಓಡೋಗೋದು ಸರ್? You should not defend him. Okay. It's a violation of the constitution. ರಾಷ್ಟ್ರಗೀತೆ ಆಡಕ್ಕೂ ಮುಂಚಿತವಾಗಿ ಇಳಿದು ಹೊಂಟೋದ್ರೆ ಅಂತ ಹೇಳೋದು. ಅದರಿಂದ ನಾನೇ ಕರೆದೆ ಅವರಿಗೆ, ಅವರು ಬಂದ್ರು ಅಷ್ಟೇ. ಅವರು ಇನ್ನೂ ಮುಂದಕ್ಕೆ ಹೊಂಟೋಗಿದ್ರು, ನಾನು ಹಿಂದ್ಗಡೆ ಓಡದೆ ನಾನು ಕೂಡ. ಏನು ಇಲ್ಲ, ನೀವು ಈಗ ಒಂದ್ ಸೆಕೆಂಡ್, ಈಗ ನೋಡಿ, ನೀವು ರೂಲಿಂಗ್ ಕೊಡಿ. ಈಗ ಈಗ ಒಂದ್ ಸೆಕೆಂಡ್ ನೋಡಿ, ಒಂದ್ ಸೆಕೆಂಡ್ ಬೆಲ್ಲ ಕೂತ್ಕೊಳ್ಳಿ, ಬೆಲ್ಲ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು, ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ನೋಡಿ, ಬಹಳಷ್ಟು ತಾವು ಚರ್ಚೆ ಮಾಡಿದಿರಿ. ಈಗ ನೀವು ಇಲ್ಲಿ ಅಡ್ವೊಕೇಟು ಅಲ್ಲ, ನಾನು ಇಲ್ಲಿ ಜಡ್ಜು ಕೂಡ ಅಲ್ಲ. ಇದು ಚರ್ಚೆ ಮಾಡಿಕೊಂಡು 24 ಗಂಟೆ ಮುಗಿಯುವುದು ಕೂಡ ಇಲ್ಲ. ಎಲ್ಲರಿಗೂ ಅವರು ಡಿಫೆಂಡ್ ಮಾಡಿ ಎಷ್ಟೇ ಬೇಕಾದ ಮಾತಾಡಿಕೊಂಡು ವಿಚಾರ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ ನೀವು ಬಹಳ ಸ್ಪಷ್ಟವಾಗಿ 2 ವಿಚಾರದಲ್ಲಿ ಕೂಡ ಪ್ರತಿಪಕ್ಷದ ನಾಯಕರು ತಾವು ಕೂಡ ಅದನ್ನು ನಮಗೆ ಇದನ್ನು ಕೇಳಿದೆ, ಯಾವುದನ್ನು ರೂಲಿಂಗ್ ಕೊಡ್ಬೇಕಂತ ಕೇಳಿದಿರಿ. ಅವರು ಒಂದು ವಿಚಾರ ಕೇಳಿದ್ದೀರಿ. ಇದು ಬಹುಶಃ ಬಹಳ ಇನ್ನೂ ಕೂಡ ದೀರ್ಘವಾಗಿ ನೋಡಬೇಕಾದ ವಿಚಾರ, ಗಂಭೀರ ವಿಚಾರದ ಕಾರಣ ನಾನು ಮುಂದಿನ ದಿನಕ್ಕೆ ರೂಲಿಂಗ್ ಕೊಡ್ತೇನೆ. ಅಲ್ಲಿಯ ತನಕ ತಾವು ಸಮಾಧಾನದಿಂದ ತಾಳ್ಮೆಯಿಂದ ಇರಿ. ಈಗ ಪೊನ್ನಣ್ಣ ಸ್ಟಾರ್ಟ್ ಮಾಡಿ ಬಜೆಟ್ ಬಗ್ಗೆ. ಸರಿ, ನೀವು ಹೇಳಿರೋದು ಒಪ್ಕೊಳ್ತೀರಿ. ಈ ಅಧಿವೇಶನದಲ್ಲೇ ಕೊಡಿ, ಇದು ಅಧಿವೇಶನದಲ್ಲೇ ಕೊಟ್ರೆ ನಮ್ದೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ಆಗಿರೋ ಘಟನೆ ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಮಾತಾಡ್ತೀನಿ ಗವರ್ನರ್ ಅಡ್ರೆಸ್ ಬಗ್ಗೆ. ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.